ನಮಸ್ಕಾರ, ನ್ಯೂಸ್ ನಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ಕಚೇರಿಯಲ್ಲಿ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರವರ ಅಧ್ಯಕ್ಷತೆಯಲ್ಲಿ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ಕುರಿತು ಸಭೆ ನಡೆಸಲಾಯಿತು. ಬೇಲೂರು ತಾಲೂಕಿನ ಲಾಗಿನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪೌಷ್ಟಿಕಾಹಾರ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಕುಶಾಲನಗರದಲ್ಲಿರುವ ಕಾವೇರಿ ನೀರಾವರಿ ನಿಗಮದ ಹಾರಂಗಿ ಪುನರ್ವಸತಿ ವಿಭಾಗದ ಕಚೇರಿಯ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಲಂಚ ಸ್ವೀಕಾರ ಸಂದರ್ಭ ಲೋಕಾಯುಕ್ತ ದಾಳಿ ನಡೆಸಿದೆ. ಕುಶಾಲನಗರದಲ್ಲಿರುವ ಕಾವೇರಿ ನೀರಾವರಿ ನಿಗಮದ ಹಾರಂಗಿ ಪುನರ್ವಸತಿ ವಿಭಾಗದ ಕಚೇರಿಯ ಕಾರ್ಯಪಾಲಕ ಅಭಿಯಂತರ ಕಚೇರಿಯ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಲಂಚ ಸ್ವೀಕಾರ ಸಂದರ್ಭ ಲೋಕಾಯುಕ್ತ ದಾಳಿ ನಡೆಸಿದೆ. ಕುಶಾಲನಗರದಲ್ಲಿರುವ ಕಾವೇರಿ ನೀರಾವರಿ ನಿಗಮದ ಹಾರಂಗಿ ಪುನರ್ವಸತಿ ವಿಭಾಗದ ಕಚೇರಿಯ ಕಾರ್ಯಪಾಲಕ ಅಭಿಯಂತರ ಕಚೇರಿಯ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಲಂಚ ಸ್ವೀಕಾರ ಸಂದರ್ಭ ಲೋಕಾಯುಕ್ತ ದಾಳಿ ನಡೆಸಿದ ಘಟನೆ ನಡೆದಿದೆ. ವಿದ್ಯುತ್ ಗುತ್ತಿಗೆದಾರ ಪ್ರಸನ್ನ ಎಂಬಾತನಿಂದ 1.5 ಲಕ್ಷದ ಕಾಮಗಾರಿಯ ಬಿಲ್ ಮಾಡಲು ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುಣಸೂರಿನ ಆರ್ ಕೃಷ್ಣ ಎಂಬಾತ 35,000ಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಎನ್ನಲಾಗಿದೆ. ಈ ಪೈಕಿ ಗುರುವಾರ 20,000 ಹಣ ಪಡೆಯುತ್ತಿದ್ದ ಸಂದರ್ಭ ದಾಳಿ ನಡೆಸಿ ವಶಕ್ಕೆ ಪಡೆಯಲಾಗಿದೆ. ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ಮಾರ್ಗದರ್ಶನದಲ್ಲಿ ಮಡಿಕೇರಿ ಲೋಕಾಯುಕ್ತ ಡಿವೈಎಸ್ಪಿ ದಿನಕರ ಶೆಟ್ಟಿ, ಪೊಲೀಸ್ ಇನ್ಸ್ಪೆಕ್ಟರ್ಗಳಾದ ಲೋಕೇಶ್, ವೀಣಾ ನಾಯಕ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು. ಮುಖ್ಯಪೇದೆ ಲೋಕೇಶ್ ಸೇರಿದಂತೆ ಸಿಬ್ಬಂದಿಗಳಾದ ಮಂಜುನಾಥ್, ಶಶಿ, ಲೋಹಿತ್, ಪ್ರವೀಣ್ ಕುಮಾರ್, ದೀಪಿಕಾ, ಅರುಣ್ ಕುಮಾರ್, ಸಲಾಹುದ್ದೀನ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ರಮ್ಯ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪುರಸಭೆ ಕಚೇರಿ ಆವರಣದಲ್ಲಿ ಜಯಲಕ್ಷ್ಮೀ ಚಂದ್ರವರ ಅಧ್ಯಕ್ಷತೆಯಲ್ಲಿ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ಕುರಿತು ಸಭೆ ನಡೆಸಲಾಯಿತು. ಬೀದಿ ನಾಯಿಗಳ ಹಾವಳಿಗೆ ಸಂಪೂರ್ಣ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮೇಲ್ವಿಚಾರಣೆ ಸಮಿತಿ ರಚನೆಗೆ ಕ್ರಮ ವಹಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳಿಗೆ ಬೇಕಾಬಿಟ್ಟಿ ಆಹಾರ ನೀಡುವುದನ್ನು ನಿಷೇಧಿಸಲು ನಿರ್ಧರಿಸಿದೆ. ಬೀದಿ ನಾಯಿಗಳ ಉಪಟಳ ನಿಯಂತ್ರಿಸುವ ಕುರಿತು ಸುಪ್ರೀಂ ಕೋರ್ಟ್ ಹೊರಡಿಸಿರುವ ಆದೇಶದ ಬೆನ್ನಲ್ಲೇ ಪ್ರಾಣಿಗಳ ಸಂತಾನ ನಿಯಂತ್ರಣಕ್ಕೆ ಮತ್ತು ರೇಬಿಸ್ ವಿರೋಧಿ ಲಸಿಕೆ ಮೇಲ್ವಿಚಾರಣೆ ಮತ್ತು ಅನುಷ್ಠಾನ ಸಮಿತಿ ರಚಿಸಲು ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರ ನಿರ್ದೇಶನ ನೀಡಿದೆ. ಅಂತೆಯೇ ಕುಶಾಲನಗರ ಪುರಸಭಾ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಮಿತಿ ರಚಿಸುವ ಸಲುವಾಗಿ ಕುಶಾಲನಗರ ಪುರಸಭೆಯಲ್ಲಿ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ನಾಯಿಗಳನ್ನು ಹಿಡಿದ ಬಳಿಕ ಸ್ಟೆರಿಲೈಸೇಷನ್, ಡಿವಾರ್ಮಿಂಗ್ ಹಾಗೂ ಲಸಿಕೆ ನೀಡಿದ ನಂತರ ಅದೇ ಪ್ರದೇಶಕ್ಕೆ ಬಿಡಬೇಕು. ತಕ್ಷಣದಿಂದಲೇ ಬೀದಿ ನಾಯಿಗಳ ಸಮೀಕ್ಷೆ ಕೈಗೊಳ್ಳಬೇಕು. ಪ್ರತಿ 3 ವರ್ಷಕ್ಕೊಮ್ಮೆ ಗಣತಿ ನಡೆಸಬೇಕು. ಮಾನ್ಯತೆ ಪಡೆದ ಏಜೆನ್ಸಿಗಳಿಗೆ ಮಾತ್ರ ಎಬಿಸಿ ಮತ್ತು ಎಆರ್ವಿ ಅನುಷ್ಠಾನಗೊಳಿಸಲು ಜವಾಬ್ದಾರಿ ವಹಿಸಬೇಕು. ಆಕ್ರಮಣಕಾರಿ ಮತ್ತು ರೇಬಿಸ್ನಿಂದ ಬಳಲುತ್ತಿರುವ ನಾಯಿಗಳನ್ನು ಆಶ್ರಯ ಕೇಂದ್ರಗಳಲ್ಲಿ ಇರಿಸಬೇಕು. ನಿರ್ವಹಣೆ ಮತ್ತು ಸಾರ್ವಜನಿಕರ ದೂರುಗಳು, ನಿಯಮ ಉಲ್ಲಂಘನೆ ದೂರು ಸ್ವೀಕರಿಸಲು ಸಹಾಯವಾಣಿ ಸ್ಥಾಪಿಸಬೇಕು. ಬೀದಿ ನಾಯಿಗಳ ಕಡಿತಕ್ಕೆ ಒಳಗಾಗಿರುವ ನಾಗರಿಕರಿಗೆ ಚಿಕಿತ್ಸಾ ವೆಚ್ಚ, ಮರಣ ಸಂಭವಿಸಿದರೆ ಪರಿಹಾರ ನೀಡಲು ಕ್ರಮ ವಹಿಸಬೇಕು. ಸಾರ್ವಜನಿಕ ಸ್ಥಳಗಳಲ್ಲಿ ಆಹಾರ ನೀಡಬಾರದು. ಹೀಗೆ ವಿವಿಧ ಷರತ್ತು ವಿಧಿಸಿ ಸಮಿತಿ ರಚಿಸಲು ಸರ್ಕಾರ ಆದೇಶ ಹೊರಡಿಸಿರುವುದಾಗಿ ಗಿರೀಶ್ ಸಭೆಯಲ್ಲಿ ಮಾಹಿತಿ ನೀಡಿದರು. ಸಭೆಯಲ್ಲಿ ಸಮಿತಿ ರಚಿಸಲು ಅನುಮೋದನೆ ನೀಡಲಾಯಿತು. ಪಶುಸಂಗೋಪನೆ ಇಲಾಖೆ ವತಿಯಿಂದ ಪಶುಸಂಗೋಪನೆ ಇಲಾಖೆ ಮಾಹಿತಿ ಪ್ರಕಾರ ಅಂದಾಜು 321ಕ್ಕೂ ಅಧಿಕ ಬೀದಿ ನಾಯಿಗಳಿದ್ದು ಇವುಗಳ ನಿಯಂತ್ರಣ ಸವಾಲಾಗಿದೆ. ಈ ಸಂದರ್ಭ ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್, ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಿ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಇಂದುಧರ್, ಪಶು ವೈದ್ಯಾಧಿಕಾರಿ ಡಾಕ್ಟರ್ ಸಂಜೀವ್ ಕುಮಾರ್ ಶಿಂದ್ಯಾ, ಆರೋಗ್ಯಾಧಿಕಾರಿ ಉದಯ್ ಕುಮಾರ್ ಸೇರಿದಂತೆ ಪುರಸಭೆ ಸಿಬ್ಬಂದಿಗಳು ಹಾಜರಿದ್ದರು. ಅದರ ಪ್ರಕಾರ ಒಂದು ನಾಯಿಗೆ ಆಪರೇಟ್ ಮಾಡಲಿಕ್ಕೆ 1,450 ರೂಪಾಯಿ ಫಿಕ್ಸ್ ಮಾಡಿರುತ್ತೆ. ಮತ್ತು ಕ್ಯಾಶ್ ಮಾಡಲಿಕ್ಕೆ 200 ರೂಪಾಯಿ. ಇದು ಸರ್ಕಾರದ ಗೈಡ್ಲೈನ್ಸ್ ಇದೆ. ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಅದರಲ್ಲೇ ಫ್ಲೋಟ್ ಆಗುತ್ತೆ. ಅದ್ರ ಪ್ರಕಾರ ನಾವು ಕರೆದಿದ್ವಿ. ಸುತ್ತಲಿಗೆ 321 ಒಂದು ಅಪ್ರಾಕ್ಸಿಮೇಟ್ ಕೊಟ್ಟಿದ್ದಾರೆ. 321 ಈಗ ನಾವು ಅಲ್ಲ ಸರ್, ಒಂದು ಅಪ್ರಾಕ್ಸಿಮೇಟ್ ಕೊಟ್ಟಿದ್ದಾರೆ. ನಿಖರವಾಗಿ ಮಾಡಲಿಕ್ಕೆ ಆಗಿಲ್ಲ. ಈಗ ನಾವು ಟೆಂಡರ್ ಏನು ಫ್ಲೋಟ್ ಮಾಡಿದ್ದೀವಿ, ಫಸ್ಟ್ ಮೊದಲನೇ ಹಂತದಲ್ಲಿ ಏನು ಹೆಣ್ಣು ನಾಯಿಗಳಿದೆ, ಹೆಣ್ಣು ನಾಯಿಗಳಿಗೆ ಫಸ್ಟು ಒಂದು ಸಂತಾನ ಚಿಕಿತ್ಸೆ ಮಾಡೋಣ ಅನ್ನೋ ಒಂದು ಪ್ಲ್ಯಾನಲ್ಲಿ ಈಗ ಟೆಂಡರ್ ಫ್ಲೋಟ್ ಮಾಡಿದ್ವಿ. ಈಗ ಮೊನ್ನೆ ಜಿಲ್ಲೆಯಲ್ಲಿ 5ನೇ ಬಾರಿ ಕರೆದು ಯಾರೂ ಪಾರ್ಟಿಸಿಪೇಟ್ ಆಗಿಲ್ಲ ಅಂತೇಳಿ ಪೇಪರಲ್ಲಿ ನೋಡಿದ್ವಿ. ಕಂಡೀಷನ್ಸಲ್ಲಿ ಮೊನ್ನೆ ಜಿಲ್ಲೆಯಲ್ಲಿ ಕಮಿಟಿ ಮಾಡಿದ್ದಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯಲ್ಲಿ ಕಮಿಟಿ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮದು ಕಮಿಟಿ ಫಾರ್ಮೇಷನು ಇದಕ್ಕೆ ಸಲುವಾಗಿ ಮಾಡಬೇಕು ಅಂತಿದೆ ಸರ್. ಇದಾದಮೇಲೆ ಡಾಗ್ ಬೈಟ್ಸ್ ಆದಮೇಲೆ ಆ ಬೈಟ್ ಆದವ್ರಿಗೂ ಸಪ್ರೇಟ್ ಒಂದು ಕಮಿಟಿ ಮಾಡಿ ಅವರಿಗೆ ಪರಿಹಾರ ಕೊಡುವಂಥ ಒಂದು ಇದಕ್ಕೂ ಅದು ನೆಕ್ಸ್ಟ್ ಬರ್ತದೆ ಸರ್. ಅದೊಂದು ಇರುತ್ತೆ. ಅದು ಎರಡು ಕಮಿಟಿಗೂ ಇರುತ್ತೆ ಫಾರ್ಮೇಷನ್ ಮಾಡಬೇಕು ಅಂತ ಏನಿದೆಯಲ್ಲ. ಇದ್ರ ಪ್ರಕಾರ ಈಗ ಟೆಂಡರ್ ಫ್ಲೋಟ್ ಮಾಡಿದ್ದೀವಿ ಸರ್. ಈಗ ಫಸ್ಟು ಸ್ಟೆಪ್ಪಲ್ಲಿ ಏನು ಹೆಣ್ಣು ನಾಯಿಗಳೇನಿದೆ ಅದನ್ನು ಆಫರ್ ಮಾಡೋಣ. ಅದಾದಮೇಲೆ ಹಂತ ಹಂತವಾಗಿ ಮಾಡೋಣ ಅಂದ್ಕೊಂಡು
ನಾವು ಸ್ಟೆಪ್ ಮಾಡ್ಕೊಂಡಿದ್ದೀವಿ. ಹೌದು ಸರ್, ಅದು ಆಪ್ರೇಟ್ ಪ್ರೊಸೆಸ್ಸು ನೆಕ್ಸ್ಟ್. ಹೌದು ಸರ್. ಈ ವೀಕಲ್ಲಿ ಫ್ಲೋಟ್ ಮಾಡ್ತೀವಿ. ಇನ್ ಕೇಸ್ ಏನಾದ್ರು ರೇಬಿಸ್ ವೈರಸ್ ಇದ್ದರೆ ಅದು ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ಓಪನ್ ಇರಬೇಕಾಗಿರೋದ್ರಿಂದ ಬ್ಲೀಡಿಂಗ್ ಏನಾದರೂ ಇದೆ ಅಂದರೆ ಸ್ವಲ್ಪ ಅದನ್ನು ನಿಲ್ಲೋದಕ್ಕೆ ಲೂಸ್ ಸ್ಟಿಚ್ ಹಾಕ್ತೀವಿ. ಗಾಯನ ನೀಟಾಗಿ ವಾಶ್ ಮಾಡಿ ಅದ್ರ ಸುತ್ತ ಇಂಜೆಕ್ಷನನ್ನು ಕೊಡ್ತೀವಿ. ಮತ್ತು ರೇಬಿಸ್ ವ್ಯಾಕ್ಸಿನನ್ನು ಅದು ಪ್ರೊಸೀಜರ್ ಪ್ರಕಾರ ಕೊಡ್ತೀವಿ. ಪೋಸ್ಟ್ ಶೆಡ್ಯೂಲ್ ಅಂತ ಇರುತ್ತೆ. ಕಚ್ಚಿದ ದಿನ 3ನೇ ದಿನ 7ನೇ ದಿನ 4 ಆ ಥರ OA ಗೈಡ್ಲೈನ್ಸ್ ಇದೆ. ಆದಷ್ಟು ಎಲ್ಲಿ ಬ್ರೇನಿಗೆ ಹತ್ತಿರ ಎಲ್ಲಿ ಕತ್ತಿರುತ್ತೆ ರಿಸ್ಕ್ ಭಾಳ ಇರುತ್ತೆ. ಮುಖಕ್ಕೆ ಕಚ್ಚಿದರೆ ಆವಾಗ ನಾವು ಸರ್ ಹೇಳಿದಾಗೆ ಇಮ್ಯುನೋಗ್ಲೋಬುಲಿನ್ಸ್ ಅಲ್ಲೇ ಲೋಕಲ್ಲಾಗಿ ಎಲ್ಲಿ ಕಚ್ಚಿರ್ತಾವಲ್ಲ ಅಲ್ಲಿಗೆ ಇನ್ಫಿಲ್ಟ್ರೇಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ನಾವು ಜಸ್ಟ್ ವ್ಯಾಕ್ಸಿನ್ ಮಾಡೋದ್ರಿಂದ ಪ್ರಯೋಜನ ಆಗಲ್ಲ ಆ ಟೈಮಲ್ಲಿ. ಸೊ ಆದಷ್ಟು ಈಗ ಈ ವೈರಸ್ ಏನಿದೆ ನರದಿಂದ ಏನು ಒಂದ್ಸರಿ ಬ್ರೈನಿಗೆ ಎಂಟರ್ ಆಯ್ತಂದರೆ ಅದು ಸಿಂಪ್ಟಮ್ಸ್ ಎಕ್ಸಿಬಿಟ್ ಆಗಿಬಿಡುತ್ತೆ. ಸೊ ಅದನ್ನು ನಾವು ತಡೆಗಟ್ಟಬೇಕು. ಅದಕ್ಕೆ ಮುನ್ನೆಚ್ಚರಿಕೆಯಾಗಿ ನಾವು 10 to 15 ಮಿನಿಟ್ಸ್ ರನ್ನಿಂಗ್ ಟ್ಯಾಪ್ ವಾಟರಲ್ಲಿ ಡಿಟರ್ಜೆಂಟ್ ಸೋಪ್ ಯೂಸ್ ಮಾಡಬೇಕು. ಆದಷ್ಟು ಇವು ಬಟ್ಟೆ ಒಗೆ ಸೋಪು ಇಲ್ಲಾಂದರೆ ಲೈಫ್ ಬಾಯ್ ಆ ಥರದ್ದು ಯಾವುದಾದ್ರೂ ಆಗುತ್ತೆ. ಇವೇ ಸೋಪ್ ಒಳ್ಳೆಯದು. ರನ್ನಿಂಗ್ ಟ್ಯಾಪ್ ವಾಟ್ರಲ್ಲಿ ತೊಡಿಬೇಕು. ಆಮೇಲೆ ಆ್ಯಂಟಿಸೆಪ್ಟಿಕ್ಕನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸ್ಯಾವ್ಲಾನು ಡಿಟಾಲ್. ದಟ್ ಈಸ್ ದ ಫಸ್ಟ್ ಏಡ್ ವಿ ಹ್ಯಾವ್ ಟು ಡೂ ಇಟ್. ಅದು ಅಲ್ಲಿಗೆ ಅರ್ಧ ನ್ಯೂಟ್ರಲೈಸ್ ಆಗಿಬಿಡುತ್ತೆ ವೈರಸ್. ಸೊ ಅದು ನಾವು ಇವನ್ ಇನ್ ಕೇಸ್ ವ್ಯಾಕ್ಸಿನ್ ಮಾಡಿದ್ರು ಒಮ್ಮೊಮ್ಮೆ ಫೇಲ್ಯೂರ್ ಆಗ್ತವೆ. ಆವಾಗ ಏನು ಮಾಡಿರ್ತಾರೆ ಒಂದೊಂದ್ಸರಿ ಅದು ವೈರಸ್ ಆಲ್ರೆಡಿ ಎಂಟರ್ ಆಗಿಬಿಟ್ಟಿರುತ್ತೆ, ಕ್ಲೀನ್ ಫಸ್ಟ್ ಏಡ್ ಮಾಡಿರಲ್ಲ. ಸೊ ಆ ಟೈಮಲ್ಲಿ ಒಂದು 10 to 15 ಮಿನಿಟ್ಸ್ ವಿದೌಟ್ ಫೇಲ್ ವಾಶ್ ತುಂಬ ಜನ ಮಾಡಬೇಕು. ಲೇಟಾಗಿ ವಾಶ್ ಮಾಡ್ತಾನೆ ಇರಬೇಕು. ಅದೇ ಹಚ್ಚಿದ ಕೂಡಲೇ ಟ್ಯಾಪ್ ನೀರಿದ್ದರೆ ಬೆಟರ್ ಸರ್. ಟ್ಯಾಪ್ ಆನ್ ಮಾಡಲಿಲ್ಲ. ತೊಳಿತಾರೆ. ಹೌದು, 10 ಮಿನಿಟ್ಸ್ ಆದರೂ ಮಾಡಲೇಬೇಕು ಸರ್ ಅದು. ಅಂದರೆ ಉದ್ದೇಶ ಏನು ಸರ್, ಕಚ್ಚಿದಾಗ ಅದ್ರದ್ದು ಎಂಜಲಲ್ಲಿ ಏನು ವೈರಸ್ ಇರುತ್ತೆ ಅದು ಗಾಯದೊಳಗೆ ಹೋಗಿರುತ್ತೆ ಜೊಲ್ಲಲ್ಲಿ. ಸೊ ಅದನ್ನು ವಾಶ್ ಮಾಡೋದ್ರಿಂದ ಅದು ಏನು ಅಲ್ಲಿ ಗಾಯದೊಳಗೆ ಉಳ್ಕೊಂಡಿರುತ್ತೆ ಅದನ್ನು ಆದಷ್ಟು ವೈರಸ್ಸನ್ನು ಮಿನಿಮಮ್ ಮಾಡೋದು. ಅಲ್ಲ ಸರ್, ಈಗ ನಾಯಿ ಪ್ರೋಗ್ರಾಮ್ ರಾಷ್ಟ್ರೀಯ ಜಾನುವಾರು ಗಣತಿ ಕಾರ್ಯಕ್ರಮ ಅಂತಿದೆ. ಇತ್ತೀಚೆಗೆ ಅದು ಮುಗಿದು ಹೋಗಿದೆ. ನಮ್ಮಲ್ಲಿ ಎಲ್ಲ ಸಿಬ್ಬಂದಿಗಳ ನಿಯೋಜನೆ ಮಾಡಿ ಅದನ್ನು ಪೂರ್ಣ ಕೈಗೊಂಡಿದ್ದೀವಿ. ಎವ್ರಿ 5 ಇಯರ್ಸಿಗೆ ಆಗುತ್ತೆ. ಅದು ಮನೆಗೆ ತೆರಳಿ ಇದು ಒಂದೇ ಬೀದಿ ನಾಯಿ ಅಂತಲ್ಲ, ಯಾವುದೇ ಸಾಕು ಪ್ರಾಣಿ, ಹಸು, ಎಮ್ಮೆ, ಕುರಿ, ಮೇಕೆ ಯಾವುದೇ ಎಲ್ಲರದ್ದು ಅದರದ್ದು ಮಾಹಿತಿಯನ್ನು ಅವ್ರು ತಂದು ಬಿಡ್ತಾರೆ. ಅದನ್ನು ನಾವೆಲ್ಲ ಅಪ್ಲೋಡ್ ಮಾಡಿದ್ದೀವಿ ಆಲ್ರೆಡಿ. ಈಗ ಆಧಾರ್ ಕಾರ್ಡ್ ಅಂತ ಆಗ್ತಿರಲ್ಲ ಅದು ಟ್ಯಾಗಿಂಗ್ ಮಾಡ್ತಾಯಿದ್ದೀವಿ ಸರ್. ಅದು ಏನದು? ಅದು ನಾವು ಕೃತಕ ಇದು ಇನ್ಸೆಮಿನೇಷನ್ ಮಾಡ್ತೀವಲ್ಲ ಆ ಟೈಮಲ್ಲಿ ಅದು ಒಂದು ಆ್ಯಪ್ ಇದೆ. ಅದನ್ನು ಕಂಪಲ್ಸರಿಯಾಗಿ ನಾವು ಟ್ಯಾಗಿಂಗ್ ಮಾಡಿದರೆ ಮಾತ್ರ ಅದು ಎಂಟರ್ ಮಾಡಲಿಕ್ಕಾಗತ್ತೆ. ಅದು ಐಡೆಂಟಿಫಿಕೇಷನ್ಗೂ ಹೆಲ್ಪ್ ಆಗುತ್ತೆ. ಮತ್ತು ಇನ್ಶೂರೆನ್ಸ್ ಪರ್ಪಸ್ಸಿಗೂ ನಾವು ಅದನ್ನು ಟ್ಯಾಗಿಂಗ್ ಈಸ್ ವೆರಿ ಕಂಪಲ್ಸರಿ. ಅದು ಎಲ್ಲ ಆ್ಯನಿಮಲ್ಸಿಗೂ ಹಾಕ್ಬೇಕಂತ ನಮ್ಮದು ಇಲಾಖೆಯಲ್ಲೇ ಗೈಡ್ಲೈನ್ಸ್ ಇದೆ. ಸೊ ಈಗ ಎಲ್ಲಕ್ಕೂ ಹಾಕಿಲ್ಲ. ಎಲ್ಲವಕ್ಕೂ ಒಂದೊಂದು ಸರಿ ಓನರ್ ರಿಜೆಕ್ಷನ್ಸ್ ಇರುತ್ತೆ, ಒಂದೊಂದು ಸರಿ ಬಿದ್ದು ಹೋಗ್ತವೆ. ಎಲ್ಲವನ್ನೂ ನಾವು ಯಾರ್ಯಾರು ಮಾಡಿಸ್ಕೊಳ್ತಾರೆ ಎಲ್ಲವಕ್ಕೂ ಹಾಕಿದ್ವಿ. ಒಂದೊಂದು ಸರಿ ಒಬ್ಬೊಬ್ಬರು ಹಾಕ್ಸ್ಕೊಳ್ಳಲ್ಲ. ಜೊಲ್ಲು ಬರ್ತದೆ. ಹೌದು, ಅದು ನಮಗೂ ಮಾಮೂಲಿ ನಮ್ಮ ಬೀದಿ ನಾಯಿಗಳ ಪ್ರೀತಿಯಿಂದ ಬಂದು ಹೌದು ಸರ್. ಏನಾರು ಕಟ್ಸು ಮತ್ತು ಗಾಯ ಏನಾರು ಇದ್ದರೆ ಮಾತ್ರ ರಿಸ್ಕ್ ಇದ್ದೇ ಇರುತ್ತೆ. ಸೊ ಆದಷ್ಟು ನಾವು ಅವಾಯ್ಡ್ ಮಾಡ್ಬೇಕು ಇವೆಲ್ಲ. ಏನು ಕಟ್ಸ್ ಇರಬಾರ್ದು ಅಷ್ಟೇ, ಸ್ಕಿನ್ ಗಾಯ ಆಗಿರಬಾರ್ದು, ಕಣ್ಣಿಗೆ ಕಾಣಲಾರ್ದಂಥದ್ದು ಮೈಕ್ರೋಸ್ಕೋಪಿಕ್ ಒಂದು ಸರಿ ಆಗಿದ್ರು ಗಾಯಗಳೇನಾದರೂ ಆಗಿರುತ್ತೆ. ಈಗ ಇತ್ತೀಚೆಗೆ ಯಾರೋ ಒಬ್ಬರು ಕಬಡ್ಡಿ ನ್ಯಾಷನಲ್ ಪ್ಲೇಯರು ಒಬ್ಬರು ಮರಣ ಹೊಂದಿದ್ರಲ್ಲ ಗೊತ್ತಿರುವಾಗೆ. ಸೊ ಅವರು ಒಂದು ನಾಯಿ ಒಂದು ಮರಿ ರೆಸ್ಕ್ಯೂ ಮಾಡುವಾಗ ಕಚ್ಚಿತ್ತು. ಅದನ್ನು ಅವ್ರು ನೆಗ್ಲೆಕ್ಟ್ ಮಾಡಿದರು. ಅವರು ಆದರೆ ರೇಬಿಸಿಂದ ಮರಣ ಹೊಂದಿದ್ರು. ಸೊ ಸೆಪ್ಟೆಂಬರ್ 28ರಿಂದ ಅಕ್ಟೋಬರ್ವರೆಗೂ ಕೂಡ 28,000 ಲಸಿಕೆನ ನಮ್ಮ ಜಿಲ್ಲೆಗೆ ಬಂದಿದೆ ಸರ್. ಉಚಿತವಾಗಿ ರ್ಯಾಬಿಸ್ ಲಸಿಕೆಯನ್ನು ಆಗ್ತಾ ಇದ್ರಂತೆ ಸರ್. ಈಗ ನಮ್ಮ ಮಂಡ್ಯದವರಿಂದ ದಯವಿಟ್ಟು ಮಾಧ್ಯಮದವರು ಹೆಚ್ಚು ಪ್ರಚಾರ ಮಾಡಿ. ಲಾಸ್ಟ್ ಇಯರಿಂದನೇ ಆಗ್ತಾ ಇದೀವಿ ನಾವು. ಈಗ ಅಂತ ಸೆಪ್ಟೆಂಬರ್ ಅಲ್ಲ, ಲಾಸ್ಟ್ ಇಯರಿಂದನೇ ನಾವು ಈಗ ಎಷ್ಟು ಕೊಟ್ಟಿದ್ದೀವಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಲಾಗಿನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಲಾಗಿನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪೌಷ್ಟಿಕ ಆಹಾರ ಸಪ್ತಾಹವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಆಸ್ಪತ್ರೆ ಸಿಬ್ಬಂದಿ, ಆಶಾ ಕಾರ್ಯಕರ್ತರ ಸಹಕಾರದಿಂದ ಪೌಷ್ಟಿಕ ಆಹಾರ ಸಪ್ತಾಹದಲ್ಲಿ 30ಕ್ಕೂ ಹೆಚ್ಚು ವಿವಿಧ ಬಗೆಯ ತರಕಾರಿ, ಕಾಳು, ಹಣ್ಣು, ಸೊಪ್ಪು ಇತ್ಯಾದಿ ಪೌಷ್ಟಿಕಾಂಶಯುಕ್ತ ಆಹಾರ ಪದಾರ್ಥಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿದ್ದು ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಯಿತು.
ವೈದ್ಯಾಧಿಕಾರಿ ಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿದರು. ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಉಷಾ ಪೌಷ್ಟಿಕ ಆಹಾರ, ಮೊಳಕೆ ಕಾಳುಗಳ ಬಳಕೆ, ಸಮತೋಲನ ಆಹಾರ ಸೇವನೆ, ಗರ್ಭಿಣಿ ಬಾಣಂತಿಯರ ಆರೈಕೆ, ಮಕ್ಕಳ ಆರೈಕೆ, ಪೌಷ್ಟಿಕಾಂಶ ಹೇಗಿರುತ್ತದೆ ಎಂಬುದನ್ನು ತಿಳಿಸಿದರು. ಆಸ್ಪತ್ರೆ ಸಿಬ್ಬಂದಿ ಹಾಗೂ ಆಶಾ ಕಾರ್ಯಕರ್ತರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ನಾಪೋಕ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು 2024-25ನೇ ಸಾಲಿನಲ್ಲಿ 51 ಲಕ್ಷ ನಿವ್ವಳ ಲಾಭ ಗಳಿಸಿದೆ ಎಂದು ಅಧ್ಯಕ್ಷರಾದ ಕೆಟೋಡಿರ ಎಸ್ ಹರೀಶ್ ಪುಬೆ ತಿಳಿಸಿದ್ದಾರೆ. ನಾಪೋಕ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನಲ್ಲಿ 51,24,376 ರು ನಿವ್ವಳ ಲಾಭ ಗಳಿಸಿ ಎ ಶ್ರೇಣಿಯಲ್ಲಿದೆ ಎಂದು ಸಂಘದ ಅಧ್ಯಕ್ಷ ಕೆಟೋಳಿರ ಎಸ್ ಹರೀಶ್ ಪುಬಯ್ಯ ತಿಳಿಸಿದರು. ಸಂಘದ ಸಭಾಂಗಣದಲ್ಲಿ ಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಂಘದಲ್ಲಿ ಒಟ್ಟು 2,549 ಸದಸ್ಯರಿದ್ದಾರೆ. ಸಂಘದಲ್ಲಿ ಪಾಲು ಬಂಡವಾಳ 1,44,06,280 ರು ಠೇವಣಿ ಇರಿಸಿದ್ದು, ಒಟ್ಟು ನಿಧಿ 2,46,19,543 ರು ಇದೆ ಎಂದ ಅವರು, ಸದಸ್ಯರು 47,14,09,896 ರು ಠೇವಣಿ ಇರಿಸಿದ್ದು, ಸದಸ್ಯರಿಗೆ 47,03,09,225 ರುಗಳನ್ನು ಸಾಲದ ರೂಪದಲ್ಲಿ ನೀಡಲಾಗಿದೆ. ದುಡಿಯುವ ಬಂಡವಾಳ 63,19,02,569 ರು ಇದ್ದು, ಸಂಘವು ಪ್ರಸಕ್ತ 2024-25ನೇ ಸಾಲಿನಲ್ಲಿ 224,44,10,169 ರುಗಳ ವಹಿವಾಟು ನಡೆಸುವುದರ ಮೂಲಕ 51,24,376 ರು ಲಾಭ ಗಳಿಸಿ ಎ ಶ್ರೇಣಿಯಲ್ಲಿದೆ ಎಂದು ಮಾಹಿತಿ ನೀಡಿದರು. ಸದಸ್ಯರ ಅನುಕೂಲಕ್ಕಾಗಿ ಆಧುನಿಕ ಅಕ್ಕಿ ಗಿರಣಿ, ಟ್ರ್ಯಾಕ್ಟರ್, ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಕೃಷಿ ಉಪಕರಣಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಅದರೊಂದಿಗೆ ಈ ಸ್ಟ್ಯಾಂಪ್ ಸೇರಿದಂತೆ ಇನ್ನಿತರ ಸೌಲಭ್ಯವನ್ನು ಒದಗಿಸಲಾಗಿದೆ ಎಂದರು. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಕುಂಡ್ಯೋಳಂಡ ಎಂ ಕವಿತಾ, ಚಿಯಕ ಪೂವಂಡ ಎನ್ ದೇವಯ್ಯ, ಚೌಕಿರ ಬಿ ಪೂವಪ್ಪ, ಕೆಲೆಟೀರ ಬಿ ಮುತ್ತಮ್ಮ, ಶಿವಚಾಳಿಯಂಡ ಎಂ ಕಾರ್ಯಪ್ಪ, ಅರೆಯಡ ಎಂ ಪೆಮ್ಮಯ್ಯ, ಎಚ್ ಎ ಬೊಳ್ಳು, ಕುಂಡ್ಯೋಳಂಡ ಸಿ ಪೂವಯ್ಯ, ಚೌಕಿರ ಎಸ್ ಚಿನ್ನಪ್ಪ, ಅಪ್ಪಚ್ಚಿರ ರೀನ ನಾಣಯ್ಯ, ಎನ್ ಕೆ ಪುಷ್ಪ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಚಾಳಿಯಂಡ ಎ ಪೂರ್ಣಜ್ಜ ಉಪಸ್ಥಿತರಿದ್ದರು. 24-25 ಸಾಲಿನಲ್ಲಿ ಒಟ್ಟು ನಾವು 223.44 ಕೋಟಿ ಅಷ್ಟು ನಾವು ಒಟ್ಟು ವ್ಯವಹಾರ ಮಾಡಿದ್ದೀವಿ. ಹಾಗೆ ಈ ಸಾಲಿನಲ್ಲಿ ನಮ್ಮ ಬ್ಯಾಂಕು ನಿವ್ವಳ ಲಾಭವಾಗಿ 51,24,370 ನಾವು ನಿವ್ವಳ ಲಾಭವನ್ನು ಪಡೆದು ಅದರಲ್ಲಿ ನಾವು ನಮ್ಮ ಸದಸ್ಯರಿಗೆ ಶೇಕಡ 15% ನಾವು ಡಿವಿಡೆಂಡ್ ಕೊಡಲು ತೀರ್ಮಾನಿಸುತ್ತೇವೆ. ಹಾಗೆ ನಮ್ಮ ಸಂಘವು ಸದಸ್ಯರಿಗೆ ವಿವಿಧ ರೀತಿಯ ಸಾಲ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಬೇಲೂರು ಪಟ್ಟಣದ ಸರ್ವೋದಯ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ 43 ಕ್ರೀಡಾ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಯಲ್ಲಿ ಜಯಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಸರ್ವೋದಯ ಪ್ರೌಢಶಾಲೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ 43 ಕ್ರೀಡಾ ವಿದ್ಯಾರ್ಥಿಗಳು ವಿವಿಧ ಕ್ರೀಡಾಕೂಟದಲ್ಲಿ ಜಯಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಕಳೆದ 11 ವರ್ಷದಿಂದ ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಥ್ರೋಬಾಲ್ ಕ್ರೀಡಾಕೂಟದಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತಿರುವುದು ಈ ಶಾಲೆಯ ವಿಶೇಷವಾಗಿದೆ. ದೈಹಿಕ ಶಿಕ್ಷಕ ಮೆಹಬೂಬ್ ಖಾನ್ ಹಾಗೂ ವಿದ್ಯಾರ್ಥಿಗಳನ್ನು ಸಂಸ್ಥೆ ಅಧ್ಯಕ್ಷ ಬಿಎಚ್ ಪ್ರಕಾಶ್ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಚ್.ಜಿ. ಗಿರೀಶ್ ಅಭಿನಂದಿಸಿದ್ದಾರೆ. 2026ನೇ ಸಾಲಿನ ತಾಲೂಕು ಮಟ್ಟದ 14 ವರ್ಷ ವಯೋಮಿತಿ ಮತ್ತು 17 ವರ್ಷ ವಯೋಮಿತಿಯ ಬಾಲಕರು ಬಾಲಕಿಯರ ವಿಭಾಗದಲ್ಲಿ ಸರ್ವೋದಯ ಶಾಲೆಯಿಂದ ಥ್ರೋಬಾಲ್ ಪಂದ್ಯಾಟವನ್ನು 14 ವರ್ಷ ಬಾಲಕ ಬಾಲಕಿಯರು, 17 ವರ್ಷ ಬಾಲಕ ಬಾಲಕಿಯರು ಹಾಗೂ 14 ವರ್ಷ ವಯೋಮಿತಿಯ ಬಾಲಕರು ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ತಾಲೂಕಿನಿಂದ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಆ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಪರವಾಗಿ ಮತ್ತು ಶಿಕ್ಷಕರ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಹೇಳ್ತೀನಿ. ಹಾಗೆ ತಾಲೂಕನ್ನು ಪ್ರತಿನಿಧಿಸುತ್ತಿರುವಂತಹ ಸರ್ವೋದಯ ಶಾಲೆಯ 5 ತಂಡದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿ ಜಿಲ್ಲೆಯಲ್ಲಿ ಆಯ್ಕೆಯಾಗಿ ವಿಭಾಗ ಮತ್ತು ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ವಿದ್ಯಾರ್ಥಿಗಳು ತಾಲೂಕಿಗೆ ಯಶಸ್ಸನ್ನು ತರಲಿ ಅಂತೇಳಿ ನಾವು ಈ ಮೂಲಕ ಆಶಿಸ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು.
ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ಕಚೇರಿಯಲ್ಲಿ ಅಧ್ಯಕ್ಷರಾದ ಜಯಲಕ್ಷ್ಮೀ ಚಂದ್ರವರ ಅಧ್ಯಕ್ಷತೆಯಲ್ಲಿ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ಕುರಿತು ಸಭೆ ನಡೆಸಲಾಯಿತು. ಬೇಲೂರು ತಾಲೂಕಿನ ಲಾಗಿನಹಳ್ಳಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪೌಷ್ಟಿಕಾಹಾರ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಕುಶಾಲನಗರದಲ್ಲಿರುವ ಕಾವೇರಿ ನೀರಾವರಿ ನಿಗಮದ ಹಾರಂಗಿ ಪುನರ್ವಸತಿ ವಿಭಾಗದ ಕಚೇರಿಯ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಲಂಚ ಸ್ವೀಕಾರ ಸಂದರ್ಭ ಲೋಕಾಯುಕ್ತ ದಾಳಿ ನಡೆಸಿದೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.